ನಮ್ಮ ಜಗದೀಶು ಅದೇ ಬ್ರಾಂಚಲ್ಲಿ ಓದಿದ, ನಾವೆಲ್ಲ ಓದಿದ್ವಿ. ಆಮೇಲೆ ಅಣ್ಣ BSc ಗ್ರ್ಯಾಜುಯೇಟ್ ಸಿದ್ಧಾಂತ ಮಾಡ್ತಾರೆ, ಒಳ್ಳೆ ಹೆಸರು ತಗೊಂಡ್ರು. ಅವರು ಅಲ್ಲಿ ಸೇರ್ಕೊಂಡಾದ್ಮೇಲೆ ನಮಗೆಲ್ಲ ಜೀವನ ಕೊಡಬೇಕು ಅಂತ ನಮ್ಮನ್ನು ಕರ್ಕೊಂಡೋಗಿ TCH ಮಾಡಿಸಿದ್ರು. TCH ಮಾಡಿದ ಮೇಲೆ ಜೀವನಕ್ಕೋಸ್ಕರ ಒಂದು ದೊಡ್ಡಬಳ್ಳಾಪುರಕ್ಕೆ ಹೋಗಿ ಶಿಕ್ಷಕನಾಗಿ ಸೇವೆ ಮಾಡಿದೆ. ಸೇರ್ಕೊಂಡಾದ್ಮೇಲೆ ನನ್ನ ಎಜುಕೇಷನ್ನು BA ಮಾಡಿದೆ, ಹಿಂದಿ ರತ್ನ ಮಾಡಿದೆ, ಹಿಂದಿ RV ಮಾಡಿದೆ, ಸಂಸ್ಕೃತ ವಿದ್ವತ್ ಮಾಡಿದೆ, MA ಇನ್ ಕನ್ನಡ ಮಾಡಿದೆ, BA B.Ed ಮಾಡಿದೆ. ಇಷ್ಟೆಲ್ಲ ಮಾಡ್ಕೊಂಡು ನನ್ನ ವೃತ್ತಿನ ಮಾಡ್ಕೊಳ್ತಾ ನನ್ನೊಳಗಡೆ ಒಂದು ಹುಳ ಇತ್ತಲ್ಲ, ಅರುಣ್ ಪ್ರಸಾದ್, ದೇವರು ನಿಜವಾಗ್ಲಿದ್ದ ನಮ್ಮಮ್ಮನ ಯಾಕೆ ರಕ್ಷಣೆ ಮಾಡಿಕೊಳ್ಳಿಲ್ಲ, ನನ್ನ ಧರ್ಮದ ದೇವರು. ಆಗ ಈ ದೇವರೆಲ್ಲ ದೇವರ ಹೆಸರಿನಲ್ಲಿ ಮನುಷ್ಯ ಮಾಡ್ತಾ ಇರೋದು ಅಂತ ಯೋಚನೆ ಮಾಡಿ ನಾನು ಈ ದಾರಿನಲ್ಲಿ ಬಂದು ಒಂದಿಷ್ಟು ಜನರಿಗೆ ತಿಳುವಳಿಕೆ ಕೊಡ್ತಾ ಇದ್ದೆ. ನಾನು ಧರ್ಮ ವಿರೋಧಿ ಅಲ್ಲ. ಧರ್ಮದಲ್ಲಿ ನಡೆಯುವಂತಹ ಮೂಢಾಚರಣೆಗಳು, ದೈಹಿಕ ಮತ್ತು ಮಾನಸಿಕ ಸಾಮಾಜಿಕ ಸ್ವಾಸ್ಥ್ಯವನ್ನು ತೊಳೆಯುವಂಥವ್ರು, ಅಂದರೆ ಹಾಳು ಮಾಡುವಂಥವ್ರ ವಿರುದ್ಧ ನಾನು ಯೋಚನೆ ಎದ್ದಿದ್ದೀನಿ. ಇದು ಸರಿನ ತಪ್ಪ, ನಾನು ಧರ್ಮದ ವಿರೋಧಿ, ಯಾರು ನಿಜವಾದ ಧರ್ಮದ ವಿರೋಧಿ ಯೋಚನೆ ಮಾಡೋಕ್ಕೆ ನಿಮಗೆ ಅವಕಾಶ ಕೊಟ್ಟಿದ್ದೀನಿ. ಡಾಕ್ಟರ್ ಕೋರ್ ಅವ್ರದ್ದು ಪ್ರಭಾವ ನಿಮ್ಮ ಮೇಲೆ ಎಷ್ಟಾಯಿತು? ಎಸ್, ನಮ್ಮದು ಜನ ವಿಜ್ಞಾನ ಜಾಥಾ ಚಳುವಳಿ ನಡೀತು 1992ರಲ್ಲಿ. ಹಾಗಾಗಲೇ ನಾನು TCH ಮಾಡಿಕೊಂಡು ಕೆಲಸದಲ್ಲಿದ್ದೆ. ನರಸಿಂಹಯ್ಯನವರ ನ್ಯಾಷನಲ್ ಕಾಲೇಜಲ್ಲಿ ಒಂದು ಜಾಥಾದ ಚಳುವಳಿಯ ಮುಂದಾಳತ್ವವನ್ನು ತಗೊಂಡಾಗ ನನಗೆ ಸ್ಟೇಟ್ ರಿಸೋರ್ಸ್ ಪರ್ಸನ್ ಆಗಿ ತಗೊಂಡ್ರು. ಆಗ ನರೇಂದ್ರ ನಾಯ್ಕ್, B. ಪ್ರೇಮಾನಂದ್ ಅಂತ, A.T. ಕೋಬೂರವರು, ಆ ಚಳುವಳಿಯಲ್ಲಿ ಎಲ್ಲ ಪುಸ್ತಕಗಳು ಇದ್ದರು. B. ಪ್ರೇಮಾನಂದ್ ಆ ಟೌನ್ ಹಾಲ್ ಮುಂದೆ ಪವಾಡ ಬಯಲು ಕಾರ್ಯಕ್ರಮ ಮಾಡಿದರು, HN ಕಾಲೇಜಲ್ಲಿ ಪವಾಡ ಬಯಲು ಕಾರ್ಯಕ್ರಮ ಮಾಡಿದರು. ಆಗ ನನಗೆ ಒಳಗಿದ್ದು ಅಲ್ಲಿಗೆ ಹೋದೆ 1973ಕ್ಕೆ. ಇಲ್ಲಿಗೆ 1992ಕ್ಕೆ ಬಂದೆ. ಇವೆರಡರ ನಡುವೆ ನಾನು ಒಂದು ಸ್ವಲ್ಪ ಬೆಳೀತಾ ಹೋದಾಗ ದೇವರ ಹೆಸರಿನಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಯೋಚನೆ ಮಾಡಿದಾಗ ಇವ್ರು ಹೇಳ್ತಾ ಇರೋ ಸತ್ಯ, ಹೇಗೆ ಜನ ಮೋಸ ಹೋಗ್ತಾರೆ. ನಾನು ಹಾಕೊಂಡುಕೊಂಡಂಥ ಒಂದು ನಗ್ನ ಸತ್ಯ ಅಂದರೆ, ಈ ದೇಶದಲ್ಲಿ ಯಾವುದೇ ಧರ್ಮದಲ್ಲಿ, ಯಾವುದೇ ಜಾತಿಯಲ್ಲಿ, ಯಾವುದೇ ವ್ಯಕ್ತಿಯ ಮೇಲೆ ದೇವರು ಬರಲ್ಲ. ಅದು ಸ್ವಾರ್ಥ. ದೆವ್ವನು ಬರಲ್ಲ, ಅದು ಮಾನಸಿಕ ಕಾಯಿಲೆ ಅಂತ ಹೇಳಿ ಕಂಡುಕೊಂಡು ಆಮೇಲೆ MA in ಸೈಕಾಲಜಿಗೆ ಹೋದೆ. ಯಾಕೆ ಮೋಸ ಹೋಗ್ತಾ ಇದ್ದಾರೆ ಜನ, ಎಲ್ಲಿ ಮೋಸ ಮಾಡೋದು? ಈವನ್ ಟುಡೇ ಅರುಣ್ ಪ್ರಸಾದ್ ಸೋಮವಾರ, ಬುಧವಾರ, ಶುಕ್ರವಾರ ಕನಿಷ್ಠ 30ರಿಂದ 40 ಜನನ ನಾನು ಆಪ್ತ ಸಮಾಲೋಚನೆ ಮಾಡ್ತೀನಿ. ಅವರು ದೆವ್ವ ಅಂತ ಬಂದಿರ್ತಾರೆ. ಇಲ್ಲ, ದೆವ್ವದ ಹಿಂದೆ ಮಾನಸಿಕ ಕಾಯಿಲೆ ಇದೆ, ವೇದನೆ ಇದೆ, ಉನ್ಮಾದ ಇದೆ. ಅದನ್ನು ಪರಿಶೀಲನೆ ಮಾಡಿ ಆಪ್ತ ಒಳಗಡೆ ಇನ್ ಡೆಪ್ತ್ ತಿಳಿದು ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ನಾನು ಧರ್ಮದ ವಿರೋಧಿನ, ಬಂದು ಪರೀಕ್ಷೆ ಮಾಡಿ. ಈಗ ನೀವು ರಿಟೈರ್ಡ್ ಆದ್ರ ಅಥವಾ ನಾನು ಒಂದು ವಿವೇಕಾನಂದ ಸ್ಕೂಲ್ ಪ್ರೈಮರಿ ಸ್ಕೂಲ್ ಟೀಚರ್. ಆ ಸ್ಕೂಲ್ ಫಸ್ಟ್ ಉದ್ಯೋಗ ಐತಲ್ಲ, ಅದು ಬಿಟ್ರ? ಇಲ್ಲ, ವಿವೇಕಾನಂದ ಸ್ಕೂಲಿಗೆ ಸೇರ್ಕೊಂಡೆ, ಎಡೆಡ್ ಆಯಿತು. ಪ್ರೈಮರಿ ಸ್ಕೂಲ್ ಟೀಚರ್ ಆದೆ, ಎಡೆಡ್ ಆಯಿತು. ಆಮೇಲೆ ಹೈಸ್ಕೂಲ್ ಟೀಚರ್ ಆದೆ, ಆಮೇಲೆ ಈ ಸ್ಕೂಲ್ ಹೆಡ್ ಮಾಸ್ಟರ್ ಆದೆ, ರಿಟೈರ್ಡ್ ಆಗಿ ಈಗ ವೃತ್ತಿ ಜೀವನದಲ್ಲಿ 2 ವರ್ಷ ಆಯಿತು. ಈಗ ಆಸ್ಪತ್ರೆ ಮಾಡ್ತಾ ಇದ್ದೀನಿ. ವೃತ್ತಿಲಿದ್ದೇ ಇವೆಲ್ಲ ಕೆಲಸಗಳು ಮಾಡ್ತಾ ಇದ್ವಿ. ಈಗ ಫ್ರೀ ಆಗಿದೆ. ನಿಮ್ಮ ಸಂಸಾರದಲ್ಲಿ ನಿಮ್ಮ ಮಕ್ಕಳು ಅದೇ ಮಕ್ಕಳು ಎಷ್ಟು ಜನ? ಎಸ್, ಮಕ್ಕಳು ನಮ್ಮ ಕುಟುಂಬನೇ ಒಂದು ದುರಂತ. ಹಾಂ, ಎಷ್ಟು ದುರಂತ ಅಂದರೆ ಹೇಳಕ್ಕೆ ಆಗಲ್ಲ. ಅಲ್ಲೂ ಈಗ ತೆಗೆದುಕೊಳ್ತೀನಿ. ನನ್ನ ಧರ್ಮದಲ್ಲಿ ನನಗೇನೆ ದುರಂತ ಯಾಕಂಗೆ ಕಾಡ್ತಾ ಇದೆ ಅಂದರೆ, ಎಲ್ಲರೂ ಹೇಳಿದರು ಇವರು ಧರ್ಮ ವಿರೋಧಿ, ದೇವರ ಬಗ್ಗೆ ಬೈತಾರೆ, ಹಿಂಗೆ ಆಗ್ತಾರೆ ಅಂತ. ನನಗೆ ಮೊದಲು ಅದೇ ನಿಟ್ಟೂರು ಕಲ್ಲೇಶ್ವರ ಅಂತ ಏನು ಪೂಜೆಗೆ ನನಗೊಂದು ಕೆಲಸ ಸಿಕ್ತು ದೊಡ್ಡಬಳ್ಳಾಪುರದಲ್ಲಿ. ನಮ್ಮ ಅಮ್ಮನ ಕರ್ಕೊಂಡ್ವಿ, ನನ್ನ ತಂಗಿ ಕರ್ಕೊಂಡ್ವಿ, ಪೂಜೆಗೆ ಹೋದ್ವಿ. ನೀವು ನಾಸ್ತಿಕರ ಆಸ್ತಿಕರ ಅಂತೀರ ನೋಡಿ. ಪೂಜೆಗೆ ಹೋದ್ವಿ, ನಮ್ಮ ದೇವರು ಅದು ಕಲ್ಲೇಶ್ವರ. ಪೂಜೆ ಎಲ್ಲ ಮಾಡ್ತಾ ಇದ್ದಾಗೆ ಅಲ್ಲಿ ಪೂಜಾರಿ ಇದ್ದರು. ಪೂಜಾರಿಗೆ ನಮ್ಮಮ್ಮ ಒಂದೇ ಪ್ರಶ್ನೆ ಕೇಳಿದ್ದು, ಪೂಜಾರಿ ನನ್ನ ಮಗನ ಕೆಲಸ ಸಿಕ್ಕಿದೆ, ಒಂದು ಹೆಣ್ಣಿದ್ರೆ ನೋಡಿ ಅಂತ. ಆ ಪೂಜಾರಿ ಯಾರೂ ಇಲ್ಲ, ವಿರೂಪಾಕ್ಷನರು ಅಂತ. ಏನಿಲ್ಲ, ನಮ್ಮನೇಲೆ ಹೆಣ್ಣಿದೆ ನೋಡ್ರಮ್ಮ ಅಂದರು. ಇದು ಹೆಂಗೆ ನೋಡಿ, ಕೆಲಸ ಸಿಕ್ಕಿದೆ, ದೇವರಿಗೆ ಪೂಜೆ ಮಾಡೋಕ್ಕೆ ಹೋಗ್ಬೇಕು. ಆಕೆ ಹೋದ್ವಿ, ಅಲ್ಲಿ ಅಮ್ಮ ಮಾತಾಡಿದ್ವಿ, ಸತ್ಯ ಇದು. ಅಮ್ಮ ಮಾತಾಡಿದ್ರು. ಆಗ ಅವ್ರ ಮನೆಗೆ ಕರ್ಕೊಂಡೋಗಿ ಒಬ್ಬಟ್ಟು ಊಟ ಇಟ್ಟು, ನೋಡಿ ಷಡಕ್ಷರಿ ಇದ್ದಾರೆ, TCH ಆಗಿದೆ, ಮಾಡಿಕೊಡಿದ್ರು. ದೂಸ್ರ ಇಲ್ಲ. ನಾವು ಹೋಗಿದ್ದು ಫೆಬ್ರವರಿ 27, 26, ಏಪ್ರಿಲ್ 26, 27 ಮದುವೆನೇ ಆಗೋಯ್ತು. ಓಹ್, ನಿಮ್ಮ ಮನೆಯವರು ಇಲ್ಲೇ ಇದ್ದಾರೆ? ಇಲ್ಲ, ಅದು ಕೇಳ್ತಾ ಇದ್ದೀನಿ. ಆಗ ಮದುವೆ ಆಯಿತು. ಮದುವೆ ಆಯಿತು. ಮದುವೆ ಆದಮೇಲೆ ತುಂಬ ಖುಷಿಯಾಗಿದ್ವಿ. ಮಗ ಹುಡುಗ ಶರತ್. ಆ ಶರತ್ ಹುಟ್ಟುವಾಗಲೇ ಸ್ವಲ್ಪ ಬ್ಲೈಂಡಲ್ಲಿ, ಪಾರ್ಷಲಿ ಬ್ಲೈಂಡ್ ಇತ್ತು.
ನಾನು ಆಗಲೇ ಯೋಚನೆ ಮಾಡಿದ್ದು, ಅಯ್ಯೋ ಈಗೇನಪ್ಪ ಇದು ದೇವರೇ ಎಲ್ಲಾರು ಕೊಟ್ಬಿಟ್ನ ನಮಗೆ ಅಂತ. ಡಾಕ್ಟರ್ನೆಲ್ಲ ಇದು ಮಾಡಿದ್ರೆ ರೆಟಿನಾ ಪ್ರಾಬ್ಲಮ್ ಇತ್ತು.